ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಮನೆಗಳ ತೆರವು ಇಕ್ಕಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ಮನೆಗಳ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಅಕ್ರಮ ಮನೆಗಳ ತೆರವಿನ ವಿಚಾರಕ್ಕೆ ಈಗ ರಾಜಕೀಯ ರಾಡಿಯೂ ಕೂಡ ನಡೆದಿದ್ದು ಇಕ್ಕಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಿಕ್ಕಾಕೊಂಡಿದೆ. ಒಂದ್ ಕಡೆ ಕರ್ನಾಟಕದ ನಿರ್ಧಾರಕ್ಕೆ ಎಂಟ್ರಿ ಆಗಿರುವಂತಹ ಕೇರಳ ಸಿಎಂ ಪಿಣರಾಯಿ ವಿಜಯನ್, ಮತ್ತೊಂದು ಕಡೆ ಕೆಸಿ ವೇಣುಗೋಪಾಲ್ ಕರ್ನಾಟಕದ ಆಡಳಿತದಲ್ಲಿ ಹಸ್ತಕ್ಷೇಪ. ಈ ಮಧ್ಯೆ ಬಿಜೆಪಿಯಿಂದಲೂ ಕೂಡ ಟೀಕೆಗಳ ಮೇಲೆ ಟೀಕೆ. ಇಷ್ಟೆಲ್ಲ ವಿಚಾರಕ್ಕೆ ಈಗ ನಿರಾಶ್ರಿತರಿಗೆ ಮನೆ ಕೊಡದಿದ್ರು ಟೀಕೆಯನ್ನ ಫೇಸ್ ಮಾಡಲೇಬೇಕಾದಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಇದೆ. ಅಕ್ರಮ ನಿವಾಸಿಗಳಿಗೆ ಸಕ್ರಮದ ಲೇಬಲ್ ಕೊಡೋ ಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಇದೆ. ಇಂದಿನ ಸಿಎಂ ಸಭೆಯ ನಂತರದಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ.